ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಹೆಸರುಬೇಳೆ ಪಾಯಸ. ಬೇಕಾಗಿರೋ ಸಾಮಗ್ರಿ: ಅರ್ಧ ಬಟ್ಲು ಹೆಸರುಬೇಳೆ ತೊಗೊಂಡಿದ್ದೀನಿ, ಅರ್ಧ ಬಟ್ಲು ಶಾವಿಗೆ, ಒಂದು ಚಿಕ್ಕ ಕಚ್ಚು ಬೆಲ್ಲ ತೊಗೊಂಡಿದ್ದೀನಿ, 1 ಸ್ಪೂನ್ ಗಸಗಸೆ, 6 ರಿಂದ 7 ಗೋಡಂಬಿ, ಒಂದು ಅರ್ಧ ಬಟ್ಲು ತೆಂಗಿನಕಾಯಿ, ಒಂದು 3 ಏಲಕ್ಕಿ ತೊಗೊಂಡಿದ್ದೀನಿ, ಒಂದು 2 ಸ್ಪೂನ್ ತುಪ್ಪ ಬೇಕಾಗುತ್ತೆ. ಆಮೇಲೆ ಹೆಸರುಬೇಳೆ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ತೊಳೆದ್ಬಿಟ್ಟು ಬೇಯಕ್ಕೆ ಹಾಕೋಣ. ತೆಂಗಿನಕಾಯಿ, ಗಸಗಸೆ, ಗೋಡಂಬಿ 3 ಸಣ್ಣ ಹುರ್ಕೊಳ್ಳೋಣ. ಈಗ ಹೆಸರುಬೇಳೆ ಚೆನ್ನಾಗಿ ಬೆಂದಿದೆ. ಇವಾಗ ಬೆಲ್ಲ ಹಾಕೋಣ. ಈ ಕಾಯಿ ರುಬ್ಬಿರಿದ್ನಲ್ಲ ಅದನ್ನು ಹಾಕೋಣ. ಇಷ್ಟೆಲ್ಲ ಇಟ್ಕೊಂಡಿದ್ದೀನಿ. ಶಾವಿಗೆ ಹಾಕಿದ್ರೆ ಸ್ವಲ್ಪ ಗಟ್ಟಿಗೆ ಆಗ್ಬಿಡುತ್ತೆ, ಸ್ವಲ್ಪ ತೆಳ್ಳಗೆ ಇರಲಿ. ಸ್ವಲ್ಪ ತುಪ್ಪ ಹಾಕೋಣ. ಗೋಡಂಬಿ ಹಾಕೋಣ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಈಗ ಇದಕ್ಕೆ ಜೊತೆನೇ ದ್ರಾಕ್ಷಿ ಹಾಕ್ಬಿಡೋಣ. ಶಾವಿಗೆ ಹುರ್ಕೊಳ್ತೀನಿ. ಈಗ ಸ್ವಲ್ಪ ಆಗೋ ತನಕ ಹುರ್ಕೊಳ್ಳಿ ಚೆನ್ನಾಗಿ. ಇದಾಗಿದೆ. ಇವಾಗ ಈ ಶಾವಿಗೆನೂ ಹಾಕ್ತಿದ್ದೀನಿ. ಚೆನ್ನಾಗಿ ಬೆಂದಿದೆ ಎಲ್ಲ. ಶಾವಿಗೆ ಹಾಕ್ಬಿಟ್ಟು ಒಂದು 5 ನಿಮಿಷ ಬೇಯಿಸೋಣ ಅಷ್ಟೇ. ಎಲ್ಲ ಚೆನ್ನಾಗಿ ಬೆಂದಿದೆ. ತುಪ್ಪದಲ್ಲೇ ಗೋಡಂಬಿ, ದ್ರಾಕ್ಷಿ 2 ಹುರ್ಕೊಂಡಿದ್ದೀನಿ, ಹಾಕ್ತಾಯಿದ್ದೀನಿ. ಗ್ಯಾಸ್ ಆಫ್ ಮಾಡಿದ್ದೀನಿ. ಸ್ವಲ್ಪ ಏಲಕ್ಕಿ ಪೌಡ್ರು, ಸ್ವಲ್ಪ ತುಪ್ಪ 2 ಒಳ್ಳೆ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಡಿ. ಪಾಯಸ ರೆಡಿಯಾಗಿದೆ. ಮನೆಗೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.